ಕೊಡ ಐಶ್ವರ್ಯ ಲಘುನ ನಿಂಗೆ ಮಚ್ಲೆ ಕೊಲ್ಬೇಕಾ ಚಾಕು ಕೊಡಿ. ಅನ್ಬಾಕ್ಸ್ ಮಾಡಕ್ ನಾನು ಆಫೀಸ್ ಲ್ಯಾಪ್ಟಾಪ್, ಹೊಸ ಕಂಪ್ನಿ, ಹೊಸ ಹೆಂಡತಿ, ಹೊಸ ಮನೆ. ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವ್ರನ್ನ ಸಬ್ಸ್ಕ್ರೈಬ್ ಮಾಡಿ, ನಾವು ಫಸ್ಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ಪಕ್ಕದಲ್ಲಿರೋ ಗಂಟೆ ಬಾರಿಸ್ಬಿಟ್ರಿ ಅಂದ್ರೆ ನಾವು ವೀಡಿಯೋ ಹಾಕಿಗ್ಲಿ ನಿಮ್ಗೆ ಪಟ ನೋಟಿಫಿಕೇಶನು ಬರ್ತಾ ಇರ್ತವೆ. ಅಂದಂಗೆ ಏನು ತಡ ರೀ, ಈ ವಿಡಿಯೋಗೊಂದು ಪಟ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡಿಬಿಟ್ರಿ ಅಂದ್ರೆ ನನಗೂ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಬರ್ತೈತಿ. ಸೊ ತಿನ್ನೋಕೆ ಏನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ದೊಡ್ಡ ತವಿ ಮೇಲೆ ಬಿಸಿ ದೋಸೆ, ಹೋಮ್ ಮೇಡ್, ಕ್ರಿಸ್ಪಿ, ಸ್ಪಾಂಜಿ, ಸಾಫ್ಟ್, ಸ್ಪೆಷಲ್ ಹೋಮ್ ಮೇಡ್ ದೋಸೆ. ಹೋ ಮನ್ಯಾಗ ಮಾಡಿರೋ ದೋಸೆ ತಿನ್ನೋ ಮಜಾನ ಬೇರೆ. ಹಿಟ್ಟು ನೋಡ್ರಿ ಎಷ್ಟು ದೊಡ್ಡ ದಬರಿ. ನಮ್ಮ ಮನ್ಯಾಗ ಸಣ್ಣ ದಬರಿ ಹಿಟ್ಟು ಸಾಲುವುದೇನೇ ಇಲ್ಲ. ಆ ಪರಿ ದೊಡ್ಡ ದಬರಾಗ ಹಿಟ್ಟಿರ್ತೈತಿ. ಡ್ರೈ ಬಟಾಟಿ ಪಲ್ಯ ಮಾಡ್ಯಾರ. ಇಟ್ ಲುಕ್ಸ್ ಯಾಮಿ. ಆಮೇಲೆ ನೋಡ್ರಿ ಇದು ದೇಸಿ ಜುಗಾಡ್, ಉಳ್ಳಾಗಡ್ಡ್ಯಾಗ ಚುಚ್ಚಿ ಗಸ ಎಣ್ಣೆ ತಿಕ್ಕೋದು. ಯಾರ್ಯಾರು ಹಿಂಗೆ ಮಾಡ್ತೀರಿ ನನಗೆ ಗೊತ್ತಾಯ್ತು, ಭಾಳ ಜನ ಮಾಡ್ತೀರಿ ಹಿಂಗೆ. ಬಾಯ್ ಮಾ ಇಲ್ಲಿ ನೋಡಿಲ್ಲ. ಬ್ರೌನಿ ಕ್ಯಾಟ್. ಅದ್ರಾಗ ಎಕ್ಸಾಮ್ ಕೊಡತ್ತೀನಿ ಇವತ್ತು. ಸೊ ನಮ್ಮ ಹೊಸ ಕುಕ್, ಹೊಸ ಅಲ್ಲ ಹಳೆ ಕುಕ್ಕನ್ನು ಬಿಟ್ಟು ಹೋಗಿದ್ರು, ಮತ್ತೆ ಬಂದಿದ್ದಾರೆ. ಅವರು ಕೂಡ ನಮ್ಮ ಯೂಟ್ಯೂಬ್ ವ್ಲಾಗ್ಸ್ ಕೂಡ ನೋಡ್ತಾರೆ, ಆಮೇಲೆ ಮಸ್ತ್ ಕುಕ್ ಕೂಡ ಮಾಡ್ತಾರೆ. ಅವರು ಏನು ಅಂಗನವಾಡಿ ಟೀಚರ್ ಕೂಡ ಇದ್ದಾರೆ. ಬಟ್ ವರ್ಕೌಟ್ ಮುಗಿಸ್ಕೊಂಡು ಬಂದೆ, ಮೊಬೈಲ್ ಅಥವಾ ಕ್ಯಾಮ್ರಾ ಒಯ್ದಿದ್ದಿಲ್ಲ. ಆಲ್ ರೈಟ್, ಬ್ಯಾಕ್ ಫ್ರಮ್ ದಿ ವರ್ಕೌಟ್. ಮಸ್ತ್ ಕಾಣತ್ತಲ್ಲ ಬ್ಯಾಗ್. ವೆಲ್ಕಮ್ ಬ್ಯಾಕ್ ಟು ಅ ಚಾನಲ್ ಎವ್ರಿವನ್. ವರ್ಕೌಟ್ ಸೆಷನ್ ನಡೆದಾವು ಮಸ್ತ್. ಸೊ ಎಲ್ಲ ಡೇನೂ ನಡೆದತ್ ಮಸ್ತ್, ಆಫೀಸು ನಡೆದತ್ ಮಸ್ತ್, ಹೊಸ ಆಫೀಸು ನಡೆದತ್ ಮಸ್ತ್. ಫೈನಲಿ ನಾ ಎಲ್ಲಿ ಜಾಯ್ನ್ ಆಗೇನಪ್ಪ ಅಂದ್ರೆ ನಾ ಜಾಯ್ನ್ ಆಗೇನಿ ಮತ್ತು ಎಕ್ಸೆಂಚರ್ ಸೊಲ್ಯೂಷನ್ಸ್, ನನ್ನ ಓಲ್ಡ್ ಕಂಪ್ನಿ. ಸ್ವಲ್ಪ ಜನ ಕೇಳ್ತಾ ಇದ್ರು, ಅಣ್ಣ ಮೊನ್ನೆ ನೀವು ಲೈವಲ್ಲಿ ಅಂದ್ರಿ ಎಕ್ಸೆಂಚರ್ನ 3 ಇಯರ್ಸ್ ಮೇಲೆ ವರ್ಕ್ ಮಾಡ್ಯಾನಂತ, ಮತ್ತೆ ಹೆಂಗೆ ಎಕ್ಸೆಂಚರ್ ಜಾಯ್ನ್ ಆಗತ್ತೀನಿ ಅಂತೀರಿ. ಸೊ ಎಸ್, 3 ಇಯರ್ಸ್ 2015 2019 ಆಲ್ಮೋಸ್ಟ್ ಜನವರಿ ತನಕ ಮಾಡಿದ್ದೆ. ಅದಾದಮೇಲೆ ಈಗ 2021 ಸೆಪ್ಟೆಂಬರ್ ಅಕ್ಟೋಬರ್ದು, ಬಟ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಾನು ಜಾಯಿನ್ ಆಗೇನೆ ಎಕ್ಸೆಂಚರ್. ಹಾ ರೆಡಿ ಏನೋ ಮಾಡ್ಕೊಳ್ಳಿ ಕತಾಳ್. ಬಟ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ನೋಡೋಣ ದಿನ ಹೆಂಗಿರ್ತೈತೆ ಅಂತ ಹೇಳಿ. ನೋಡ್ರಿ, ಜಾಗಕ್ಕಿಂತ ಮೊದ್ಲು ಹೆಂಗೆ ಕಾಣ್ತೈತಿ, ಈಗ ಫುಲ್ ಫ್ರೆಶ್ ಮಿಂಚಿಂಗ್ ಚಮ್ಕಿಂಗ್ ಏನೇನು ಅಂತೀರ ಅಂದ್ರೆ ಪಟ ಹೋಗೋಣ. ಏನು ರೊಟ್ಟಿ ಐತಿ, ಏನಿತ್ತು ಬ್ರೇಕ್ಫಾಸ್ಟಿಗೆ? ರೊಟ್ಟಿ ಅದಾವ. ಪಟ ರೊಟ್ಟಿ ತಿಂದು ಗಟ್ಟಿಯಾಗಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ವರ್ಕೌಟ್ ಹೋಗಿಂತ ಮೊದಲು ಇಲ್ಲೆಲ್ಲ ರೆಡಿ ಆಗ್ತಾ ಇತ್ತು. ರೊಟ್ಟಿ ಚಿತ್ರಾನ್ನ ಯಾಕೆ ಮಾಡ್ಯಾರ, ನಿನ್ನೆ ರೈಸ್ ಓದಿರ್ಬೇಕು, ಗಜ್ರಿ ಎಲ್ಲ ಖಾಲಿನ ಮಾಡಿಬಿಟ್ಟಾರ, ಮೊಸರು. ಸೊ ಹೀರಿಕಾಯಿ ಪಲ್ಯ, ಆಮೇಲೆ ಹೆಸರು ಕಾಳು ಪಲ್ಯ, ರೊಟ್ಟಿ, ಚಟ್ನಿ ಮೊಸರು ಐತನ. $2194 वही है. ಕೊಡ ಐಶ್ವರ್ಯ ಲಘುನ ನಿಂಗೆ ಮಚ್ಲೆ ಕೊಲ್ಬೇಕಾ ಚಾಕು ಕೊಡಿ. ಅನ್ಬಾಕ್ಸ್ ಮಾಡಕ್ ನಾನು ಆಫೀಸ್ ಲ್ಯಾಪ್ಟಾಪ್, ಹೊಸ ಕಂಪ್ನಿ, ಹೊಸ ಹೆಂಡತಿ, ಹೊಸ ಮನೆ. ಯಾರು ಅಡ್ವರ್ಟೈಸ್ ಇತ್ತಲ್ಲ ಏಷ್ಯನ್ ಪೇಂಟ್ಸ್ ಇದು,
ಹೊಸ ಮನೆ, ಹೊಸ ಕಾರು, ಹೊಸ ಇಲ್ಲಿದೆ ನಮ್ಮ ಹೊಸ ಲ್ಯಾಪ್ಟಾಪ್. ಬಟ್ ಈ ಹೊಸ ಲ್ಯಾಪ್ಟಾಪ್ ನಂದಲ್ಲ, ಕಂಪನಿದು. ಹೊಸ ಕಂಪನಿ, ಹೊಸ ಲ್ಯಾಪ್ಟಾಪ್. ಸೊ ಈ ಲ್ಯಾಪ್ಟಾಪು ಏನಿದ್ರ ಬ್ಯಾಟ್ರಿ ಕಂತ್ರಾಟ ಗೊತ್ತಾಗವಲ್ತು. ಇದ್ರಾಗೆಲ್ಲ ಅದ ನಮ್ಮ ಡಾಕ್ಯುಮೆಂಟ್ಸ್ ಪಟ ಹೋಗೋಣಂತ. ಎಕ್ಸೆಂಚರ್ ಲ್ಯಾಪ್ಟಾಪ್ ಕೂಡ ಹೊಸ ಬಂದೈತೆ. ಆಮೇಲೆ ಒಂದು 2 hours ಹಂಗೆ ಕುಂತು ಸ್ವಲ್ಪ ಸ್ಟಡಿ ಮಾಡಿದೆ. ಆಮೇಲೆ ನಾನು ಐಶ್ವರ್ಯ ಸ್ವಲ್ಪ ಹೊರಗಡೆ ಸುತ್ತಾಡಕ್ಕೆ ಹೊಂಟೇವಿ. ಮನ್ಯಾಗ ಕೂತ್ ಭಾಳ ದಿನ ಆಗಿತ್ತು ಹೊರಗಡೆ ಹೋಗಿ. ಕಣ್ಣು ಕಡೆ ಒಂದು ಸ್ವಲ್ಪ ಇಲ್ಲೇ ಬಾವು ಬರತ್ತೆ, ಅದನ್ನು ಡಾಕ್ಟರ್ ತೋರಿಸ್ಬೇಕು. ನೋಡೋಣ ಅಂತ ಏನೇನು ಆಕತಿ. ನಡೀರಿ, ಪಟ ನಡೀರಿ. ಮಾಸ್ಕ್ ಎಲ್ಲೈತಿ ನೋಡಲ್ಲಿ ಹಿಂದದವನ ಟೋಮಿ. ನನ್ನ ಬಿಟ್ಟು ತಿನ್ನಾಕ ನೋಡ್ರಿ ಪಾನಿಪುರಿ. ಸೊ ಆಸ್ ಅ ರೆಸ್ಪಾನ್ಸಿಬಲ್ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ತುಂಬಕ್ಕೆ ನಾನು ಐಶ್ವರ್ಯ ಇಬ್ರು ಬಂದೇವಿ. ಯವ್ವಾಗ ನನಗಂತೂ ಲಿಟ್ರಲಿ ಗೌರ್ಮೆಂಟ್ ಜಾಬ್ ಮಾಡ್ತೇವೆ ಅನಿಸುತ್ತೆ. ಅಷ್ಟು ಕೆಟ್ಟ ರೊಕ್ಕ ತುಂಬೋದು 8 ಲಕ್ಷ ತುಂಬ್ತೇವ ನಮ್ಮ ಫ್ಯಾಮಿಲಿದವ್ರ ದೇವರಿಗೆ ಗೊತ್ತ. ಅಂದ್ರೂ ಆಸ್ ಅ ರೆಸ್ಪಾನ್ಸಿಬಲ್ ಇಂಡಿಯನ್ ಎಲ್ಲರೂ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ತುಂಬಲೇಬೇಕು. ಏನಂತೀರಿ? ನೀವು ಎಷ್ಟು ತುಂಬ್ತೀರಿ? ನಿಮಗೆ ಹೆಂಗೆ ಫೀಲ್ ಆಕೈತೆ ಅನ್ನೋದು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಮ್ಮ ಲ್ಯಾಪ್ಟಾಪ್ ರಿಪೇರಿ ಮಾಡೋದಿತ್ತು ರೀ ಮೇಡಮ್. ಮೊದಲ ನಿಮ್ಮ ಸರಿ ಮಾಡ್ಕೊ ನೀವು ನೋಡು. ನಿನ್ನ ಚಲ್ಲೆ ಮುರ್ಕೊಂಡ ಹುಡುಗಿ ಇದ ಮಾಡಿ ಬರೀ ಗಂಡನ ಅವಸರಕ್ಕೆ ಏನ್ ಲ್ಯಾಪ್ಟಾಪ್ ಹುರ್ಕೋತಾವ ನಿನ್ ತಲಿ. ಆಲ್ ರೈಟ್, ನಡೀರಿ ಒಳಗಡೆ ಎಲ್ಲರೂ ಏನು ಮಾಡ್ಲಿಕ್ಕತ್ತಾರ ನೋಡೋಣ ಅಂತ. ಸೊ ವೀಕೆಂಡ್ ಎಲ್ಲ ಅಭಿ ಆಡಾಕತ್ತಾನ. ನಮ್ಮ ಎಕ್ಸ್ ಬಾಕ್ಸ್ ಮಸ್ತ್ ನಮ್ಮ ಸೋನಿ ಬ್ರೈವಿಯಾ TV ಕನೆಕ್ಟ್ ಮಾಡಿಕೊಂಡು ಫುಲ್ಲು ಮಜಾ ಮ್ಯಾಲೂ ಹೊಂಟಾಳ ಐಶು. ನಮ್ಮದು ವೀಕೆಂಡ್ ಸೂಪರ್ ಆಗಿತ್ತು. ನಿಮ್ಮ ವೀಕೆಂಡ್ ಹೇಗಿತ್ತು ಕೆಳಗಡೆ ಕಮೆಂಟ್ಸ್ ಹೇಳಿ. ಸೊ ಎಕ್ಸ್ ಬಾಕ್ಸ್ ನಾನು ಕೂಡ ಆಡಿ ಭಾಳ ದಿನ ಆಯ್ತು, ಟೈಮ್ ಸಿಕ್ಕರೆ ಇವತ್ತು ಆಡ್ತೀನಿ. ಏನು ಮಾಡಾಕತ್ತೀರಿ? ಊಟ ಆತೇನ್ರಿ? ಎಸ್ ಸರ್, ಎಸ್ ಲಿಟಲ್ ಮಾಸ್ಟರ್, ಊಟ ಆಗಿದೆ. ಅಲ್ಲ ಮತ್ತು ನೀವ್ಯಾಕೋ ವಿಡಿಯೋ ಬೇಡ ಅಂತ ಸುಮ್ಮನೆ ಶಾಂತ ಕುಂತ್ಬಿಟ್ಟಿದ್ರಿ ಅಂತಲ್ಲ. ಮಮ್ಮಿ ಮಾಡೋ ಮುಂದೆ ಹಿಂಗೆ ಮಾಡಾತಿದ್ರಿ ಅಂತಲ್ಲ. ಜನತಾ ಜವಾಬ್ ಚಾತಿ ಹೇ, आप ऐसा क्यों करते हो? ಅಂತ ಪಾರಿವಾಳ ನಕ್ಕಂಗೆ ನಗ್ತಾಳೆ. ಅದಕ್ಕೆ ಕುಕ್ ಹೋಗ್ಬಿಟ್ಟದ, ಅದಕ್ಕೆ ಪಾರಿವಾಳ ಕನ್ಫ್ಯೂಸ್ ಆಗಿ ಕಣ್ಣಿಗೆ ಕಣ್ಬಾತ್ ಬಿಟ್ಟತ್ತೀಗ. ಬರೀ ಇದಾದ ಕೆಲ್ಸಕ್ಕಿದೆ. ಇಲ್ಲೇ ಇದೇನು ನೀರು ಹಾಕಿಕೊಟ್ಟಾರ ಅಂತ ತಿಳ್ಕೊಬೇಡ್ರಿ. ತುಪ್ಪ, ಉಲುಚಿ, ಉಪ್ಪಿಚಿ, ಹೆಸರು ಬೇಳೆ ಪಾಯಸ, ಆಮೇಲೆ ಅವಲಕ್ಕಿ, ಆಮೇಲೆ ಉಪ್ಪಿಚ್.
ಅಲ್ಲಲ್ಲ ಚಂದ ಕಣ. ಹೋಗೋಣ. ಮದುವೆ ಆದಮೇಲೆ ಐಶ್ವರ್ಯ ನಾನು ಫಸ್ಟ್ ಟೈಮ್ ಹೊಂಟೇವಿ ಬೈಕ್ ರೈಡ್ ಮೇಲೆ. ಲಿಟ್ರಲಿ ಮದುವೆ ಆಗಿ 2 months ಆದ್ಮೇಲೆ ಫಸ್ಟ್ ಟೈಮ್ ಬೈಕ್ ಮೇಲೆ ಹೊಂಟೇವಿ. ಈಗ ಹಂಗೆ ಫುಲ್ ರೆಡಿ ಹಾಕೋದು ಕೂತ್ಬಿಟ್ಟ ನೋಡ್ರಿ. ನಡಿಲೇ ಹಂದೇಶ್ವರಿ. ನಡಿ. ಸಾಕು ನಡಿ. ಸಾಕು. ನಾನು ಐಶ್ವರ್ಯ ಬೈಕ್ ಮೇಲೆ ಫಸ್ಟ್ ಟೈಮ್ ಹೊಂಟೇವಿ. ಅಳಗಾಡ್ಬೇಡ. ಹಾಕಮ್ಮ ಅಂದ್ರ ಬರ್ವಾತ್ರಿ ನಂಗೆ ಅಂತ ಮತ್ ನಾನ ಬಂದು ಹಾಕಿ ಸುಳ್ಳಪುಳ್ಳ. ಲಾಕರ್ ಹಾಕಕ್ಕೆ ಬರತ್ತಿಲ್ಲೋ ನಡಿ ಪಟ ನಾಳೆ ಕೆಲಸ ಒಳದಾವ. ಆಲ್ ರೈಟ್ ಸ್ನೇಹಿತರೆ, ನೀವು ಕ್ಯಾಪ್ಷನ್ ನೋಡಿ ಬಂದಿರ್ತೀರಿ ನನಗೆ ಇಬ್ರು ಹೆಣ್ತೀರ ಅಂತ. ನಾನು ಅಂತ ಇಲ್ಲ, ರಾಜಶ್ರೀ ಯರಗಾಳಿಯವ್ರು ಅಂತ ಇದ್ದಾರೆ. ಅಣ್ಣ ನಿನ್ನೆ ರಾತ್ರಿ ಮಲಗುವಾಗ ನಿಮ್ಮ ವಿಡಿಯೋ ನೋಡಿ ಮಲ್ಕೊಂಡೆ. ರಾತ್ರಿ ನೀವು ಕನಸಲ್ಲಿ ಬಂದಿದ್ರಿ. ಆ್ಯಕ್ಚುಲಿ ಭಾಳ ಪುಣ್ಯ ಐತಿ ನಿಮ್ಗೆ, ಇಬ್ಬರು ಹೆಂಡತಿ ಇದ್ರಂತ. ಫಸ್ಟ್ ಹೆಂಡತಿ ಬೇರೆ, ಐಶು ಅವರು ಸೆಕೆಂಡ್ ಹೆಂಡತಿ. ಯಪ್ಪ ಒಲ್ಲಪ್ಪ ನಾನು. ಆದರೆ ನಿಮ್ಮ ಮಮ್ಮಿಗೆ ಐಶು ಅವರು ಇಷ್ಟ ಆಗ್ತಾಯಿದ್ರಂತ, ಆಮೇಲೆ ನಿಮಗೆ ಫಸ್ಟ್ ಹೆಂಡತಿ ಇಷ್ಟ ಆಗ್ತಾಯಿದ್ರಂತ. ಯಪ್ಪ ಭಾಳ ಖತರ್ನಾಕ್ ಬಿದ್ದಿತ್ತಣ್ಣ ಕನಸು. ಯಾಕ್ರಿ ಇಷ್ಟು ಖತರ್ನಾಕ್? ಐಶುನ ತೋರಿಸಿದ್ಲ ನನಗೆ. ಆ ಗಾಬ್ರೆ ಬಂದಳ, ನಾ ಬಿದ್ದು ಉಳ್ಳಾಡಿ ಕೆಳಗೆ ಬಿದ್ದು ಉಳ್ಳಾಡಿ ಹಾಕತ್ಬಿಟ್ಟಿದ್ದೆ. ಓ ಮಾಯ್. ಸೊ ಸ್ನೇಹಿತರೆ, ನಮ್ಮ ನೆಕ್ಸ್ಟ್ ಲಕ್ಕಿ ಕಮೆಂಟ್ ಬಂದುಬಿಟ್ಟು ನಮ್ಮ ಯಶವಂತವ್ರು ಹೇಳ್ತಾರೆ, ಅಣ್ಣ ನಾನು ಮತ್ತು ನನ್ನ ವೈಫ್ ನಿಮ್ಮ ವಿಡಿಯೋಸ್ ಫ್ಯಾನ್. ಅವ್ರು ಏನು ಹೇಳ್ತಾ ಇದ್ದಾರಪ್ಪ, ಡೈಲಿ ವೀಡಿಯೋಸ್ ನೋಡ್ತಾರಂತ. ಆಮೇಲೆ ನಾವು ಪ್ರಾಡಕ್ಟ್ ಪರ್ಚೇಸ್ ಮಾಡಿ ಎಲ್ಲ ಸಜೆಸ್ಟ್ ಮಾಡ್ತೇವಲ್ಲ, ಚಲೋ ಕ್ವಾಲಿಟಿವು ಎಕನಾಮಿ ರೇಟದ್ದು, ಅವ್ರಿಗೆ ಖುಷಿ ಆಗುತ್ತಂತ ಎಲ್ಲ ನೋಡಿ. ಆಮೇಲೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಆಲ್ಸೋ ಯು ಆರ್ ಗಿವಿಂಗ್ ಟೈಮ್ ಟು ಯುವರ್ ಫ್ಯಾಮ್ಲಿ. ಮಮ್ಮಿ ಎಲ್ಲರಿಗೂ ಟೈಮ್ ಕೊಡ್ತಾ ಇದ್ದೀರಾ. ಆಮೇಲೆ ಟೆಕ್ಕಿ ಕೂಡ ಇದ್ದೀರಾ, ಹ್ಯಾಟ್ಸ್ ಆಫ್ ಅಂತ ಇದ್ದಾರೆ. ಆಮೇಲೆ ಅವರು ಕೂಡ IT ಫರ್ಮಲ್ಲಿ ವರ್ಕ್ ಮಾಡ್ತಾರೆ. ಸ್ನೇಹಿತರೆ, ಒಂದು ಹೊಸ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಸ್ವಲ್ಪ ಡಿಫ್ರೆಂಟ್ ಇರೋದಕ್ಕೆ ನಿಮ್ಮ ಯಾರ್ಯಾರು ಹುಟ್ಟುಹಬ್ಬ ಐತಿ, ನಿಮ್ಮ ಫೋಟೋಸ್ ಅಥವಾ ನಿಮ್ಮ ಅಣ್ಣನ ಬರ್ತ್ಡೇ ಇರಲಿ, ತಮ್ಮಂದಿರಲಿ, ಅಕ್ಕಂದಿರಲಿ, ತಂಗಿದಿರಲಿ, ಬಾಯ್ ಫ್ರೆಂಡದಿರಲಿ, ಗರ್ಲ್ ಫ್ರೆಂಡದಿರಲಿ, ಅಥವಾ ಹೆಂಡ್ತಿದಿರಲಿ, ಗಂಡಂದಿರಲಿ, ಅಪ್ಪಂದಿರಲಿ, ಅವ್ವಂದಿರಲಿ, ಯಾರ್ದು ಬರ್ತ್ಡೇ ಐತಿ, ನೀವು ಅವರ ಫೋಟೋ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಬೋದು. ನನ್ನ ಇನ್ಸ್ಟಾಗ್ರಾಮ್ ID ಬಂದುಬಿಟ್ಟು ಆಕಾಶ್ ಪುಟ್ಟಿ ಅಂತ. ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ಅವರ ಫೋಟೋ ಕಳಿಸ್ಬೋದು. ಆಮೇಲೆ ನೆಕ್ಸ್ಟ್ ಡೇ ಅವರು ಬರ್ತ್ಡೇ ಇತ್ತಂದರೆ ನಾನು ಅವ್ರ ಬರ್ತ್ಡೇ ದಿನ ಈ ವ್ಲಾಗಲ್ಲಿ ವಿಶ್ ಮಾಡ್ತೀನಿ ಫೋಟೋ ಸಮೇತ. ಸೊ ನೋಡೋಣ ಎಷ್ಟು ಇದು ಹೊಸ ನನ್ನ ಇನಿಷಿಯೇಟಿವ್ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ ಖುಷಿ ಪಡ್ಸೋಕೆ ಯಾವ ರೀತಿ ಇರುತ್ತಂತೆ. ಸೊ ಸ್ನೇಹಿತರೆ, ಇವತ್ತು ಯಾರ್ಯಾರು ಹುಟ್ಟುಹಬ್ಬ ಐತೆ ಎಲ್ಲರಿಗೂ ವಿಶ್ ಹ್ಯಾಪಿ ಬರ್ತ್ಡೇ, ಯಾರ್ಯಾರು ಆ್ಯನಿವರ್ಸರಿ ಐತೆ ಎಲ್ಲರಿಗೂ ವಿಶ್ ಹ್ಯಾಪಿ ಆ್ಯನಿವರ್ಸರಿ ಹೇಳ್ತಾ ನಾಳೆ ಮತ್ತೊಂದು ಹೊಸ ಎಪಿಸೋಡಲ್ಲಿ ಸಿಗೋಣ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಾಯ್, ಟೇಕ್ ಕೇರ್, ಸರ್ವೇ ಜನ ಸುಖಿನೋ ಭವಂತು, ಬಾಯ್.